ಇದೊಂದು ಜಾಗತಿಕ ಸಂದೇಶವನ್ನು ಎಲ್ಲ ತಾಯಂದರಿಗೂ ಮಹಾಭಾರತ ಕೊಡ್ತಾ ಇದೆ. ನಿಮ್ಮ ನಿಮ್ಮ ಮಕ್ಕಳಲ್ಲಿ ಎಂತಹ ಗುಣ ಇರಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ, ಆ ತರಹದ ವರ್ತನೆ ನಿಮ್ಮಲ್ಲಿರಲಿ ಅಂತ. ಆ ತರಹದ ವರ್ತನೆ ನಿಮ್ಮಲ್ಲಿರಲಿ. ನೀವು ಭಗವಂತನ ಕಥೆಗಳನ್ನು ಪ್ರೀತಿಯಿಂದ ಕೇಳ್ತಾ ಇದ್ದರೆ ಅದೇ ರೀತಿ ಭಗವಂತನ ಕಥೆಗಳನ್ನು ಪ್ರೀತಿಯಿಂದ ಕೇಳುವ ಮಕ್ಕಳಾಗ್ತಾರೆ. ಕಯಾಧು, ಹಿರಣ್ಯಕಶಿಪುವಿನ ಹೆಂಡತಿ, ಪ್ರಹ್ಲಾದರಾಜರ ತಾಯಿ, ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಾರದರು ಉಪದೇಶ ಮಾಡುವ ಹರಿಕಥೆಗಳನ್ನು ಕೇಳ್ತಾಳೆ, ಆನಂದದಿಂದ ಕೇಳ್ತಾಳೆ, ಭಕ್ತಿಯಿಂದ ಕೇಳ್ತಾಳೆ. ಎಲ್ಲ ವೈಷಯಿಕ ಸುಖಗಳ ಬಗ್ಗೆ ಅನಾಸ್ಥೆಯನ್ನು ವಹಿಸಿ ಏಕಾಗ್ರ ಮನಸ್ಸಿನಿಂದ ಹರಿಕಥಾಸಕ್ತಳಾಗಿ ಹರಿಕಥೆಯನ್ನು ಆಲಿಸಿದ್ದಕ್ಕೆ ಹುಟ್ಟಿದ ಮಗ ಎಂಥವ ಹುಟ್ಟಿದ? ಅಖಂಡ ಹರಿಕಥೆಯನ್ನು ಮಾಡುವ, ಹರಿನಾಮಸ್ಮರಣೆ ಮಾಡುವ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಇದೇ ತನ್ನ ಜೀವನ ಅಂತ ಮಾಡಿಕೊಂಡ, ತಾನು ಮಾತ್ರ ಅಲ್ಲ ತನ್ನ ಜೊತೆಗಿದ್ದ ಬಾಲಕರನ್ನೂ ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡುವಂತಹ ಒಬ್ಬ ಮಗನಾದ ಕಾರಣ ತಾಯಿ ಅಂತಹ ಸಾಧನೆಯನ್ನು ಮಾಡಿದಳು. ಹರಿಕಥೆ ಕೇಳುವ ತಾಯಿಯ ಹೊಟ್ಟೆಯಿಂದ ಹರಿಕಥೆಯನ್ನೇ ಕೇಳುವ, ಹರಿಕಥೆಯನ್ನೇ ಕೇಳಿಸುವ ಪ್ರಹ್ಲಾದರಾಜರೆಂಬ ಶ್ರೇಷ್ಠ ಸತ್ಪುತ್ರರ ಅವತಾರ ಆಯಿತು ಅಂತ ನಾವು ಕಾಣ್ತೇವೆ. ದೇವರ ದಿವ್ಯವಾದ ವಿಗ್ರಹವನ್ನು ಕಣ್ಣಾರೆ ನೋಡುವ ಪ್ರಸಂಗ ಇದ್ದಾಗಲೂ ನೋಡದೆ ಕಣ್ಣು ಮುಚ್ಚಿದ ಅಂಬಿಕೆಯಿಂದ ಹುಟ್ಟಿದ ಧೃತರಾಷ್ಟ್ರ ಇಡೀ ಜೀವನ ದೇವರ ಪ್ರತಿಮೆಯನ್ನು, ಶಾಲಿಗ್ರಾಮವನ್ನು, ಪುಸ್ತಕಗಳನ್ನು ತೆಗೆದು ನೋಡಲಿಕ್ಕೆ ಅವಕಾಶವೇ ಇಲ್ಲದೆ ಇರೋ ಹಾಗೆ ಕುರುಡನಾಗಿ ಹುಟ್ಟಿದ ಅಂತ. ಯಾಕೆಂದರೆ ತಾಯಿ ದೇವರನ್ನು ನೋಡದೆ ಕಣ್ಣು ಮುಚ್ಚಿದ್ದಕ್ಕೆ, ಮನೆಗೆ ಬಂದ ದೇವರನ್ನೂ ಕಣ್ತೆಗೆದು ನೋಡಲು ಸಾಧ್ಯವಾಗದೇ ಇದ್ದದ್ದಕ್ಕೆ, ದೇವರನ್ನು ನೋಡಲು ಸಾಧ್ಯವೇ ಆಗದ ಮಗ ಧೃತರಾಷ್ಟ್ರ ಹುಟ್ಟಬೇಕಾಯಿತು ಅಂತ. ಧೃತರಾಷ್ಟ್ರ ಸಜ್ಜನ, ಅವನು ಗಂಧರ್ವ, ಪರಮಾತ್ಮನನ್ನು ಹೃದಯದಲ್ಲಿ ಕಂಡಿದ್ದಾನೆ, ಕೇಳಿ ಶಾಸ್ತ್ರಗಳನ್ನು ಉಪದೇಶ ಪಡೆದಿದ್ದಾನೆ, ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಒಮ್ಮೆ ಪರಮಾತ್ಮ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸಿದ್ದಾನೆ. ಅದೆಲ್ಲ ಅವನ ಸ್ವಾಭಾವಿಕವಾದ ಅನಾದಿ ಕಾಲದ ಗಂಧರ್ವತೆ, ಸಜ್ಜನಿಕೆ, ಸದ್ಗುಣಗಳು, ಇವೆಲ್ಲದರ ಪ್ರಭಾವ. ಎಲ್ಲದರ ಮೇಲೆ ವೇದವ್ಯಾಸದೇವರ ಪರಮಾನುಗ್ರಹ ಇದೆ. ಯಾಕೆಂದರೆ ಸ್ವಭಾವತಃ ಸಜ್ಜನ ಅನ್ನೋದಕ್ಕೆ. ಆದರೆ ಒಂದು ತಾಯಿಯ ದೋಷ, ಇಡೀ ಜೀವನದಲ್ಲಿ ಅವನು ಕುರುಡನಾಗಿರುವಂತಹ ಪ್ರಸಂಗ ಬಂತು. ಇದೊಂದು ಸಂದೇಶ. ಹಾಗಾದರೆ ತಾಯಿ ಯಾವ ರೀತಿ ಭಗವಂತನ ಸೇವೆ ಮಾಡ್ತಾಳೆ, ಆ ತರಹದ ಸದ್ಗುಣಗಳಿಂದ ಭಗವಂತನ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಪಡೆದ ಮಕ್ಕಳು ಅವರಿಂದ ಜನಿಸ್ತಾರೆ ಎನ್ನುವಂತಹ ವಿಷಯವನ್ನು ಮಹಾಭಾರತ ಈ ಮೂಲಕವಾಗಿ ತಿಳಿಸ್ತಾ ಇದೆ.